ಸಂಪುಟ ಪುನರ್ರಚನೆ ಅನ್ನೋದು ಕೇವಲ ನಾವು ನೀವು ಮಾತನಾಡ್ತಾ ಇರುವಂತ ವಸ್ತು ಅಲ್ಲ, ಅದು ಬಹಳ ಗಂಭೀರವಾಗಿ ನಡೀತಾ ಇರುವಂತ ಒಂದು ಚಟುವಟಿಕೆ ಅನ್ನೋದಕ್ಕೆ ಪುಷ್ಟಿ ರೀತಿಯಲ್ಲಿ ಮುಖ್ಯಮಂತ್ರಿಗಳಿಗೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಗರಿಗೆದರಿದೆ ಸಚಿವ ಸಂಪುಟ ಪುನರ್ರಚನೆಯ ಕಸರತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಬೆನ್ನಲ್ಲೇ ಸಿಎಂ ಕೂಡ ದೆಹಲಿಗೆ ಹೋಗೋದಕ್ಕೆ ಸಜ್ಜಾಗಿದ್ದಾರೆ. ಮುಖ್ಯಮಂತ್ರಿಗಳು ಯಾಕೆ ದೆಹಲಿಗೆ ಹೋಗ್ತಿದ್ದಾರೆ ಅನ್ನೋದೇ ಬಹಳ ಕುತೂಹಲ ಕಾರಣ ಆಗಿದೆ. ನಾಳೆ ಸಂಜೆ 6 ಗಂಟೆಗೆ HALನಿಂದ ದೆಹಲಿ ಕಡೆಗೆ ಸಿಎಂ ಪ್ರಯಾಣವನ್ನು ಬೆಳೆಸ್ತಾರೆ. ಶುಕ್ರವಾರ AICC ನಾಯಕರನ್ನ ಭೇಟಿ ಆಗ್ತಾರೆ. ಸಿಎಂ ಡಿಸಿಎಂ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ರೆ ಇದೇ ಡಿಸೆಂಬರ್ ಅಂತ್ಯದ ಒಳಗೆ ಸಂಪುಟ ಪುನರ್ರಚನೆಯನ್ನ ಮಾಡೋದು ಫಿಕ್ಸ್ ಅಂತ ಹೇಳಲಾಗಿದೆ. ಇಲ್ಲ ಜನವರಿ ಮೊದಲನೇ ವಾರ. ಒಟ್ಟಾರೆ 2024ರ ಅಂತ್ಯ 2025ರ ಆರಂಭದಲ್ಲಿ ಒಂದಿಷ್ಟು ಜನರಿಗೆ ಶುಭ ಸುದ್ದಿ, ಒಂದಿಷ್ಟು ಜನರಿಗೆ ಬ್ಯಾಡ್ ನ್ಯೂಸ್ ಕೊಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ಧತೆ ಮಾಡಿಕೊಂಡಿದೆ. ಯಾರು ಒಳಗಡೆ ಬರ್ತಾರೆ, ಯಾರ್ಯಾರು ಹೊರಗಡೆ ಬರ್ತಾರೆ, ಯಾರ್ಯಾರು ಖಾತೆ ಬದಲಾವಣೆ ಆಗುತ್ತೆ, ಅತೃಪ್ತಗೊಂಡಿರುವಂತ ಯಾರ್ಯಾರನ್ನ ಈ ಸಿಎಂ ಮತ್ತು ಡಿಸಿಎಂ ಸಚಿವ ಸ್ಥಾನ ಕೊಟ್ಟು ತೃಪ್ತಿ ಮಾಡ್ತಾರೆ, ಇವೆಲ್ಲದರ ಕುರಿತು ರಾಹುಲ್ ಗಾಂಧಿ ಖರ್ಗೆ ಜೊತೆಗೆ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಇದೇ ವೇಳೆ ಬೈ ಎಲೆಕ್ಷನ್ ರಿಸಲ್ಟ್ಗಳ ಬೆಳವಣಿಗೆಗಳ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ. ಹಾಸನ ಅಹಿಂದ ಸಮಾವೇಶದ ಕುರಿತು ಕೂಡ ಮಾಹಿತಿಯನ್ನು ಕೊಡ್ತಾರೆ. ನೀವು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಕೇಳಿದ್ರೆ ಅಂಥದ್ದೇನಿಲ್ಲ, ಕರೆದಿದ್ದಾರೆ ಹೈಕಮಾಂಡ್ಗೆ, ಬೇರೆ ವಿಚಾರ ಮಾತಾಡೋದಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ. ಬಟ್ ಇಂಥ ಸಂದರ್ಭದಲ್ಲಿ ಈಗ ಸಿಎಂ ಮತ್ತು ಡಿಸಿಎಂ ದೆಹಲಿಗೆ ಹೋಗಿರೋದು, ಆ ಹೋಗಿರುವ ಭೇಟಿಯ ಕಾರಣ ಯಾವುದೇ ಇದ್ರೂ ಕೂಡ ಭೇಟಿಯ ಸಂದರ್ಭದಲ್ಲಿ ಸಂಪುಟ ಪುನರ್ರಚನೆಯ ಬಗ್ಗೆ ಬಹಳ ಗಂಭೀರವಾದ ಚರ್ಚೆ ಆಗುತ್ತೆ ಅನ್ನೋದು ಬಹಳ ಪಕ್ಕ. ಅದು ಸಿಎಂ ಡಿಸಿಎಂ ಇಬ್ಬರು ಕೂಡ ದೆಹಲಿಗೆ ಹೋಗ್ತಾ ಇರೋದ್ರಿಂದ ಡಿಸಿಎಂ ಆಲ್ರೆಡಿ ದೆಹಲಿಗೆ ಹೋಗಿದ್ದಾರೆ, ಸಿಎಂ ದೆಹಲಿಗೆ ಹೋಗ್ತಾರೆ. ನಾಳೆ ಸಂಜೆ 6 ಗಂಟೆಗೆ HALನಿಂದ ವಿಶೇಷ ವಿಮಾನದ ಮುಖಾಂತರ ದೆಹಲಿಗೆ ತೆರಳುತ್ತಾರೆ. ದೆಹಲಿಗೆ ತೆರಳಿ ಒಂದಿಷ್ಟು ಜನ ನಾಯಕರುಗಳನ್ನು ಭೇಟಿ ಆಗ್ತಾರೆ. ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಸೇರಿದಂತೆ ಪ್ರಮುಖ ನಾಯಕರುಗಳನ್ನು ಭೇಟಿಯಾಗಿ ಅವ್ರ ಜೊತೆಗೆ ಬಹಳ ಗಂಭೀರವಾದ ಚರ್ಚೆಯನ್ನು ಮಾಡ್ತಾರೆ. ಬಟ್ ಸದ್ಯಕ್ಕೆ ನಾವು ನೀವು ತಲೆ ಕೆಡಿಸ್ಕೋಬೇಕಾಗಿರೋ ವಿಚಾರ ಅಥವಾ ಕುತೂಹಲ ಕೆರಳಿಸುವ ವಿಚಾರ, ಯಾರು ಒಳಗೆ ಯಾರು ಹೊರಗೆ, ಯಾರಿಗೆ ಹೊಸ ವರ್ಷದ ಸಿಹಿ, ಯಾರಿಗೆ ಹೊಸ ವರ್ಷದ ಕಹಿ ಅಂತ ಮಾಹಿತಿ ಕೊಡ್ತಾ ನಮ್ಮ ಪ್ರತಿನಿಧಿ ದೀಪಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಾ, ಬಹಳ ಪದೇ ಪದೇ ಕಾಡುವ ಪ್ರಶ್ನೆ, ಇವರು ಡೆಲ್ಲಿಗೆ ಹೋಗೋ ಸಂದರ್ಭ ಬಂದಾಗ ಈ ವಿಚಾರಗಳನ್ನು ಚರ್ಚೆ ಮಾಡೇ ಮಾಡ್ತಾರೆ, ಯಾರು ಹೊರಗೆ ಯಾರು ಒಳಗೆ ಅಂತ. ಇಷ್ಟು ಗಂಭೀರವಾಗಿ ಈ ಸಂಪುಟ ಪುನರ್ರಚನೆಯ ಚರ್ಚೆಗಳು ಆರಂಭ ಆಗ್ತಾ ಇದೆ ಅಂತಂದ್ರೆ ಶುಭಶ್ಯ ಶೀಘ್ರಂ ಅನ್ನೋ ಸೂಚನೆ ಲಕ್ಷಣ ಏನಾದರೂ ಕಾಣ್ತಾ ಇದೆಯಾ ದೀಪಾ? ಪ್ರಣತ್, ಲೋಕಸಭಾ ಚುನಾವಣೆ ಬಳಿಕವೇ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತಹ ವಿಚಾರವಾಗಿ ಚರ್ಚೆ ಆಗಿತ್ತು. ಆದರೆ ಇದೀಗ ಎಲ್ಲೋ ಒಂದು ಕಡೆ ಯಾರನ್ನ ಒಳಗೆ ಕರ್ಕೋಬೇಕು, ಯಾರನ್ನ ಕೈ ಬಿಡಬೇಕು ಅನ್ನುವಂತಹ ಒಂದಿಷ್ಟು ಗೊಂದಲ ಅಂತೂ ಇದ್ದೇ ಇದೆ. ಯಾಕಂದರೆ ಸಾಕಷ್ಟು ಬಾರಿ ಸಿದ್ದರಾಮಯ್ಯ ಪರ ನಿಂತಹ ಸಚಿವರುಗಳಿದ್ದಾರೆ, ಆಪ್ತ ವಲಯ ಇದೆ. ಯಾರಿಗೆ ಒಂದು ರೀತಿಯಾಗಿ ಸಚಿವ ಸಂಪುಟದಿಂದ ಹೊರಗಾಕಬೇಕು, ಯಾರು ಹಿರಿಯ ಶಾಸಕರನ್ನ ಯಾರನ್ನ ಸೇರಿಸ್ಕೋಬೇಕು ಅನ್ನುವಂತಹದ್ದು ಒಂದು ಕಡೆ. ಮತ್ತೊಂದು ಕಡೆ ಅನೇಕ ಹಿರಿಯ ಶಾಸಕರುಗಳು ಕೂಡ ಸಿಎಂಗೆ ಆಪ್ತ ಇರುವಂತಹ ಬಳಗವೇ. ಹಾಗಾಗಿ ಇಲ್ಲಿ ಯಾರನ್ನ ಇನ್ ಮಾಡಬೇಕು, ಯಾರನ್ನ ಔಟ್ ಮಾಡಬೇಕು ಅನ್ನುವಂತಹ ಒಂದಿಷ್ಟು ಗೊಂದಲದ ನಡುವೆಯೇ ಕೇಂದ್ರದ ನಾಯಕರುಗಳ ಜೊತೆ ಸಿಎಂ ಚರ್ಚೆ ಮಾಡ್ತಾರೆ ಅನ್ನುವಂತಹ ವಿಚಾರ ಇದೀಗ ಅಂದ್ರೆ ಆ ಒಂದು ಮಾಹಿತಿ ಸಿಗ್ತಾ ಇರುವಂತಹದ್ದು. ಆದ್ರೆ ಇದೆಲ್ಲದರ ನಡುವೆ ನಾವು ಹೇಳಿದಂತೆ ಜೇನುಗೂಡಿಗೆ ಕಲ್ಲೊಡೆದ್ರೆ ಯಾವ ರೀತಿಯಾಗಿ ಅಭಿವೃದ್ಧಿ ಮೇಲೆ ಅದೊಂದು ಅಂದ್ರೆ ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿಯೂ ಸಿಎಂ ಇದ್ದಂಗಿದೆ. ಅದಕ್ಕಾಗಿಯೇ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಸದ್ಯಕ್ಕೆ ಬೇಡ ಅನ್ನೋ ಮನಸ್ಥಿತಿಯಲ್ಲಿ ಸಿಎಂ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತಹದ್ದು. ಹಾಗಾಗಿ ಸದ್ಯಕ್ಕೆ ಹೈಕಮಾಂಡ್ ನಾಯಕರುಗಳ ಜೊತೆ ಚರ್ಚೆ ಮಾಡಿದ ಬಳಿಕ ಏನೆಲ್ಲ ಅಂದ್ರೆ ಯಾವ್ಯಾವ ಮಾನದಂಡದ ಮೇಲೆ ಸಚಿವರುಗಳನ್ನ ಹೊರಗಿಡ್ತಾರೆ, ಇರುವಂತಹ ಸಚಿವರುಗಳಿಗೆ ಸಚಿವ ಸ್ಥಾನ ಕೈತಪ್ಪುತ್ತೆ ಅಥವಾ ಸಚಿವ ಸ್ಥಾನದಿಂದ ಆಚೆ ಹೋಗ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಬಹುತೇಕವಾಗಿ ಚುನಾವಣೆ ಮತ್ತೆ ಆಯಾಯ ಇಲಾಖೆ ಒಳಗಡೆ ಏನು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಿದ್ದಾರೆ, ಅಭಿವೃದ್ಧಿ ಕಾರ್ಯಗಳಲ್ಲಿ ಇಲಾಖೆ ಯಾವ ರೀತಿಯಾಗಿ ಪ್ರಗತಿ ಆಗಿದೆ ಅನ್ನೋದ್ರ ಮೇಲೆಯೇ ಬಹುತೇಕವಾಗಿ ತೆಗೆಯುವಂತಹ ಸಾಧ್ಯತೆಗಳಿದೆ. ಆದ್ರೆ ಯಾರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ತಾರೆ ಅನ್ನುವಂತಹದ್ದು ಮುಖ್ಯ. ಈಗ ಆಲ್ರೆಡಿ ನಾಗೇಂದ್ರ ಅವರು ಕೂಡ ಮತ್ತೊಮ್ಮೆ ಬೇಡಿಕೆಯನ್ನ ಇಟ್ಟಿರುವಂತಹದ್ದು, ಈಗೇನು ಬೇಲ್ ಮೇಲೆ ಆಚೆ ಬಂದ ಬಳಿಕ ತಮ್ಮನ್ನು ಕೂಡ ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕು ಅನ್ನುವಂತಹ ಬೇಡಿಕೆಯನ್ನ ಇಟ್ಟಿರೋದ್ರಿಂದ ಯಾರನ್ನ ಕರ್ಕೋತಾರೆ, ಯಾರನ್ನ ಕಳಿಸ್ತಾರೆ ಅನ್ನುವಂತಹದ್ದು ಕೂಡ ಸದ್ಯಕ್ಕಿರುವಂತಹ ಕುತೂಹಲ. ಪ್ರಣತ್, ಥ್ಯಾಂಕ್ ಯು ದೀಪಾ. ಮಾತಾಡಿಸ್ತೀನಿ ನಿಮ್ಮನ್ನ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಅಪ್ಡೇಟ್ ಏನು ಅಂತಂದ್ರೆ, ಸಿಪಿ ಯೋಗೇಶ್ವರ್ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಂಡು ಅವರನ್ನ ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಮಾಡೋ ಸಂದರ್ಭದಲ್ಲಿ ಸಚಿವ ಸ್ಥಾನದ ಭರವಸೆ ಕೊಟ್ಟಿದ್ರು ಅಂತ ಹೇಳಲಾಗಿತ್ತು. ಈಗ ಅವರೇ ಒಂದು ಕಸರತ್ತು ಮಾಡ್ತಾ ಇದ್ದಾರೆ ಅನ್ನೋ ನೆಲೆಯಲ್ಲಿ ಸಿದ್ದರಾಮಯ್ಯನವರನ್ನು ಭೇಟಿಯಾಗಿದ್ದಾರೆ. ಸಿದ್ದರಾಮಯ್ಯನವರನ್ನ ಸಿಪಿ ಯೋಗೇಶ್ವರ್ ಚನ್ನಪಟ್ಟಣದ ನೂತನ ಶಾಸಕರು ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ, ಸಚಿವ ಸ್ಥಾನಕ್ಕೆ ಅದರಲ್ಲಿ ಒಂದು ಮನವಿ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೈನಿಕ ಸಿದ್ದರಾಮಯ್ಯ ಸಂಪುಟ ಸೇರೋದು ಬಹುತೇಕ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಚನ್ನಪಟ್ಟಣದ ಗೆಲುವಿಗೆ ಮಂತ್ರಿಗಿರಿಯ ಗಿಫ್ಟ್ ಕೊಡ್ತಾರಾ? ಯಾಕಂದ್ರೆ
ಸಾಮಾನ್ಯವಾದ ಗೆಲುವಲ್ಲ. ಬೇಸೇ ಇಲ್ಲದಂಥ ಒಂದು ಜಾಗದಲ್ಲಿ ಕಳೆದ ಚುನಾವಣೆಯಲ್ಲಿ ಅಂದ್ರೆ ಬಹಳ ಹಿಂದಲ್ಲ, 1.5 ವರ್ಷದ ಹಿಂದೆ ಕೇವಲ 15,000 ಮತಗಳ ತಗೊಂಡಿದ್ದಂತಹ ಒಂದು ಜಾಗದಲ್ಲಿ 25,000 ಲೀಡಲ್ಲಿ ಗೆಲ್ಲುವಾಗ ಅವ್ರಿಗೆ ಗಿಫ್ಟ್ ರೂಪದಲ್ಲಿ ಏನಾದರೂ ಸಚಿವ ಸ್ಥಾನ ಕೊಡಬಹುದು ಅನ್ನೋದು ಚರ್ಚೆ. ಅದ್ರ ಜೊತೆಗೆ ಅವ್ರಿಗೆ ಕೊಡ್ತಾರೆ ಅನ್ನೋ ವಿಚಾರದಲ್ಲಿ ಅವರನ್ನು ಕರ್ಕೊಂಡ್ರು ಒಳಗಡೆ, ನಿಮಗೆ ಸಚಿವ ಸ್ಥಾನ ಕೊಡೋಣ, ನೀವು ಬನ್ನಿ ನಮ್ಮ ಜೊತೆಗೆ ನಿಲ್ಲಿ. ಕ್ಯಾಂಡಿಡೇಟ್ ಇಲ್ಲದೆ ಇರೋ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಸರಿಯಾಗಿ ಸಿ ಪಿ ಯೋಗೇಶ್ವರ್ ಬಂದಾಗ ಸಿ ಪಿ ಯೋಗೇಶ್ವರ್ಗೂ ಒಂದೊಳ್ಳೆ ಸ್ಥಾನಮಾನ ಕೊಡೋದ್ರ ಬಗ್ಗೆ ಚರ್ಚೆ ಆಗಿನೇ ಅವರನ್ನು ಒಳಗಡೆ ಕರ್ಕೊಂಡ್ರು ಅನ್ನೋದೊಂದು ಚರ್ಚೆ ಇತ್ತು. ಆ ನಡುವೆ ಈಗ ಭೇಟಿಯಾಗಿರೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ದೀಪ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ದೀಪ, ನಾಗಲೇ ಹೇಳಿದಾಗೆ ಸಿ ಪಿ ಯೋಗೇಶ್ವರ್ 15,000 ಕಾಂಗ್ರೆಸ್ ಮತ ತಗೊಂಡಿದ್ದಂಥ ಜಾಗದಲ್ಲಿ 25,000 ಲೀಡ್ ಕೊಟ್ಟಿದ್ದಾರೆ. ಅಂಥ ಜಾಗದಲ್ಲಿ ಅವರಿಗೆ ಒಂದು ಗಿಫ್ಟ್ ರೂಪದಲ್ಲಿ ಏನಾದರೂ ಕೊಡಬೇಕು ಅನ್ನೋದು ಕಾಂಗ್ರೆಸ್ ತಲೆಯಲ್ಲಿ ಇಲ್ವಾ? ಇವತ್ತಿನ ಭೇಟಿ ಅದೇ ವಿಚಾರಕ್ಕ? ಪ್ರಣೋತ್, ನಿಜ ಇಂತಹದ್ದೊಂದು ಪ್ರಶ್ನೆ ಉದ್ಭವ ಆಗೋದು ಸಹಜ. ಯಾಕಂದ್ರೆ ಸಿ ಪಿ ಯೋಗೇಶ್ವರ್ ಗೆದ್ದಂತಹ ವಿಚಾರ ಆಗಿರ್ಬೋದು ಅಥವಾ ಗೆಲ್ಲಿಸೋದಕ್ಕೆ ಒಂದಿಷ್ಟು ಹೂಡಿದಂತಹ ರಣತಂತ್ರಗಳೆಲ್ಲವನ್ನೂ ನೋಡಿದ್ರೆ ಅವರನ್ನ ಸಚಿವ ಸಂಪುಟಕ್ಕೆ ಒಳಗೆ ಕರ್ಕೊಳ್ತಾರೆ ಅನ್ನುವಂತಹ ಚರ್ಚೆ ಸಹಜವಾಗಿ ಮೂಡುತ್ತೆ. ಜೊತೆಗೆ ಇದೀಗ ಆ ಒಂದು ದೆಹಲಿ ಭೇಟಿ ಏನಿದೆ, ಆ ಸಿಎಂನ ಭೇಟಿಯಾಗಿ ಒಂದು ಶುಭಾಶಯ ಕೋರಿರೋದೇನಿದೆ, ಎಲ್ಲವೂ ಕೂಡ ತಾಳೆ ಆಗ್ತಾ ಇದೆ. ಅಂದ್ರೆ ಅವರಿಗೆ ಸಚಿವ ಸಂಪುಟದ ಒಂದಿಷ್ಟು ವಿಚಾರಗಳನ್ನ ಮುಂದಿಟ್ಟೆ ಸಿ ಪಿ ಯೋಗೇಶ್ವರ್ ಪಕ್ಷಕ್ಕೆ ಸೇರ್ಪಡೆಗೊಂಡ್ರ ಅನ್ನುವಂತಹದ್ದು. ಯಾಕಂದ್ರೆ ರಾತ್ರೋರಾತ್ರಿ ಆಗಿರುವಂತಹ ಕೆಲಸ ಇದು. ಅಂದ್ರೆ ಅವರು ಯಾವಾಗ ಅವರಿಗೆ ಮೈತ್ರಿ ಟಿಕೆಟ್ ದೊರಕಲ್ಲ ಅನ್ನುವಂತಹದ್ದು, ಸಿಗಲ್ಲ ಅನ್ನುವಂತಹದ್ದು ಗೊತ್ತಾಯ್ತು, ರಾತ್ರೋರಾತ್ರಿ ಆಗಿರುವಂತಹ ಆಪರೇಷನ್ನ ಜೊತೆಗೆ ಒಂದು ಬೇಡಿಕೆಯನ್ನ ಇಟ್ಟಿರಲೂಬಹುದು. ಆದ್ರೆ ಇದೆಲ್ಲವೂ ಕೂಡ ಈಗ ಸಿ ಪಿ ಯೋಗೇಶ್ವರ್ನ ಒಳಗೆ ಕರ್ಕೊಂಡ್ರೆ ಇನ್ನೊಬ್ಬ ಯಾರಾದ್ರೂ ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ಕೈ ತಪ್ಪುತ್ತೆ ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಇದೆ. ಆದ್ರೆ ಬಹುತೇಕವಾಗಿ ಸಿ ಪಿ ಯೋಗೇಶ್ವರ್ಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಸಿಗುತ್ತೆ ಅನ್ನುವಂತಹದ್ದು ಕೂಡ ಚರ್ಚೆಯಲ್ಲಿರುವಂತಹ ವಿಚಾರ. ಹಾಗಾಗಿ ಕಾದ್ ನೋಡ್ಬೇಕಾಗುತ್ತೆ. ಆದ್ರೆ ಹಿಂದೆ ಅಂದ್ರೆ ಸಿ ಪಿ ಯೋಗೇಶ್ವರ್ ಆಗಿರಬಹುದು ಅಥವಾ ಡಿ ಕೆ ಬ್ರದರ್ಸ್ ಆಗಿರಬಹುದು, ಸಿಎಂ ಆಗಿರಬಹುದು, ಎಲ್ಲರೂ ಕೂಡ ಹೇಳಿದಂತಹ ಒಂದೇ ಒಂದು ಮಾತು ಅಂದ್ರೆ ಅನ್ಕಂಡೀಷನಲ್ ಆಗಿ ಅವರು ಬಂದು ನಮ್ಮ ಪಕ್ಷವನ್ನ ಸೇರ್ಪಡೆಗೊಂಡಿದ್ದಾರೆ ಅನ್ನುವಂತಹದ್ದು. ಇದೆಲ್ಲರೂ ಕೂಡ ಸೇರ್ಪಡೆಗೊಳ್ಳುವಾಗ ಹೇಳುವಂತಹ ಮಾತು. ಆದ್ರೆ ಮುಂಬರುವಂತಹ ದಿನಗಳಲ್ಲಿ ಬದಲಾದ ರಾಜಕೀಯ ಚಿತ್ರಣದಲ್ಲಿ ಒಂದಿಷ್ಟು ಬದಲಾವಣೆಗಳಂತೂ ಆಗೇ ಆಗುತ್ತೆ. ಹಾಗೆ ಸಿ ಪಿ ಯೋಗೇಶ್ವರ್ ವಿಚಾರವೂ ಆಗಿರಬಹುದು. ಪ್ರಣೋತ್, ಥ್ಯಾಂಕ್ ಯು ದೀಪ ಮಾಹಿತಿಗೆ.